ಸೂತ ಪುರಾಣಿಕರು ಹೇಳಿದರು, ಮುನಿವರರೇ, ನಿಮಗೆ ಕೇಳಲು ಇಷ್ಟವಾದುದನ್ನು ಹೇಳುವೆನು, ನೀವೆಲ್ಲ ಕೇಳಿರಿ. ಮಹಾತ್ಮರಾದ ನಾರದರು ಸನತ್ ಕುಮಾರರಿಗೆ ರಾಮಾಯಣ ಎಂಬ ಮಹಾಕಾವ್ಯವನ್ನು ಹಾಡಿ ಕೇಳಿಸಿದರು. ಅದು ಸಮಸ್ತ ಪಾಪಗಳನ್ನು ನಾಶ ಮಾಡಿ ದುಷ್ಟಗ್ರಹದ ಬಾಧೆಯನ್ನು ನಿವಾರಣೆ ಮಾಡುವಂತಹದ್ದು. ಅದು ಸಮಸ್ತ ವೇದಾರ್ಥ ಸಮ್ಮತವಾಗಿದೆ. ಆದ್ದರಿಂದ ಎಲ್ಲ ದುಸ್ವಪ್ನಗಳು ನಾಶವಾಗುತ್ತವೆ. ಅದು ಧನ್ಯವಾಗಿದ್ದು ಭೋಗ ಮತ್ತು ಮೋಕ್ಷಗಳನ್ನು ಕೊಡುವಂತಹದ್ದು. ಅದರಲ್ಲಿ ಭಗವಾನ್ ಶ್ರೀರಾಮಚಂದ್ರನ ಲೀಲೆಗಳು ವರ್ಣಿತವಾಗಿವೆ. ಆ ಕಾವ್ಯವು ಓದುವವರಿಗೆ ಕೇಳುವವರಿಗೆ ಶ್ರೇಯಸ್ಕರ ಸಿದ್ಧಿಗಳನ್ನು ಕೊಡುವಂತಹದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳ ಸಾಧಕವಾಗಿದ್ದು ಮಹಾಫಲಗಳನ್ನು ಕೊಡುವುದು. ಅಪೂರ್ವವಾದ ಈ ಕಾವ್ಯಕ್ಕೆ ಪುಣ್ಯಮಯ ಫಲವನ್ನು ಕೊಡುವ ಶಕ್ತಿ ಇದೆ. ನೀವೆಲ್ಲ ಏಕಾಗ್ರತೆಯಿಂದ ಇದನ್ನು ಕೇಳಿರಿ. ಮಹಾಪಾಪಗಳಿಂದ ಅಥವಾ ಉಪಪಾಪಗಳಿಂದ ಕೂಡಿದ ಮನುಷ್ಯನೂ ಕೂಡ ಈ ಋಷಿ ಪ್ರಣೀತ ದಿವ್ಯ ಕಾವ್ಯವನ್ನು ಶ್ರವಣಿಸುವುದರಿಂದ ಶುದ್ಧನಾಗುತ್ತಾನೆ. ಸದಾ ರಾಮಾಯಣಕ್ಕನುಸಾರ ನಡೆಯುವ ಸಮಸ್ತ ಜಗತ್ತಿನ ಹಿತಸಾಧನೆಯಲ್ಲಿ ತೊಡಗಿದ ಮನುಷ್ಯನೇ ಸಂಪೂರ್ಣ ಶಾಸ್ತ್ರಗಳ ಮರ್ಮಗಳನ್ನು ತಿಳಿದಿದ್ದ ಕೃತಾರ್ಥವಾಗಿದ್ದಾನೆ. ವಿಪ್ರವರ್ಯರೇ, ರಾಮಾಯಣವು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಸಾಧನ ಹಾಗೂ ಪರಮ ಅಮೃತ ರೂಪವಾಗಿದೆ. ಆದ್ದರಿಂದ ಸದಾಕಾಲ ಭಕ್ತಿಭಾವದಿಂದ ಅದನ್ನು ಶ್ರವಣ ಮಾಡಬೇಕು. ಹಿಂದಿನ ಜನ್ಮದ ಪಾಪಗಳೆಲ್ಲ ನಾಶವಾದ ಮನುಷ್ಯನಿಗೆ ರಾಮಾಯಣದ ಕುರಿತು ಹೆಚ್ಚು ಪ್ರೇಮವಿರುತ್ತದೆ. ಇದು ನಿಶ್ಚಯವಾದದ್ದು. ಪಾಪ ಬಂಧನದಲ್ಲಿ ಬಿದ್ದವನು ರಾಮಾಯಣದ ಕತೆ ಪ್ರಾರಂಭವಾದ ಮೇಲೆ ಅದನ್ನು ಅವಹೇಳನ ಮಾಡಿ ಕೀಳಾದ ಇತರ ಮಾತುಗಳಲ್ಲಿ ಸಿಕ್ಕಿಕೊಳ್ಳುವನು. ಆ ಅಸತ್ ಕಥೆಗಳಲ್ಲಿ ಬುದ್ಧಿ ಆಸಕ್ತವಾಗಿದ್ದ ಕಾರಣ ಅವನು ಅದರಂತೆ ವರ್ತಿಸತೊಡಗುವನು. ದ್ವಿಜೇಂದ್ರರೇ, ಆದ್ದರಿಂದ ನೀವು ರಾಮಾಯಣ ಎಂಬ ಪರಮ ಪುಣ್ಯದಾಯಕ ಉತ್ತಮ ಕಾವ್ಯವನ್ನು ಶ್ರವಣಿಸಿರಿ. ಅದನ್ನು ಕೇಳುವುದರಿಂದ ಜನ್ಮ, ಜರ, ಮೃತ್ಯುವಿನ ಭಯ ನಾಶವಾಗಿ ಹೋಗುತ್ತದೆ ಹಾಗೂ ಶ್ರವಣಿಸುವ ಮನುಷ್ಯನು ಪಾಪ ದೋಷಗಳಿಂದ ರಹಿತನಾಗಿ ಅಚ್ಯುತ ಸ್ವರೂಪನಾಗುತ್ತಾನೆ. ರಾಮಾಯಣ ಕಾವ್ಯವು ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದು ಮನೋವಾಂಛಿತ ವರವನ್ನು ಕೊಡುವಂತಹದ್ದು. ಅದನ್ನು ಪಾರಾಯಣ ಮತ್ತು ಶ್ರವಣ ಮಾಡುವವರು ಸಮಸ್ತ ಜಗತ್ತನ್ನು ಬೇಗನೆ ಸಂಸಾರ ಸಾಗರದಿಂದ ದಾಟಿಸಿ ಬಿಡುತ್ತಾರೆ. ಆ ಆದಿಕಾವ್ಯವನ್ನು ಕೇಳಿ ಮನುಷ್ಯನು ಶ್ರೀರಾಮಚಂದ್ರನ ಪರಮಪದವನ್ನು ಪಡೆದುಕೊಳ್ಳುವನು. ಬ್ರಹ್ಮ, ವಿಷ್ಣು, ಶಿವ ಎಂಬ ಬೇರೆ ಬೇರೆ ರೂಪಗಳನ್ನಾಧರಿಸಿ ವಿಶ್ವದ ಸೃಷ್ಟಿ, ಪಾಲನೆ, ಸಂಹಾರ ಮಾಡುವ ಆದಿದೇವ ಪರಮಾತ್ಮ ಸರ್ವೋತ್ತಮ ಶ್ರೀರಾಮಚಂದ್ರನನ್ನು ತನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಮನುಷ್ಯನು ಮೋಕ್ಷಕ್ಕೆ ಭಾಗಿಯಾಗುತ್ತಾನೆ. ನಾಮ ಹಾಗೂ ಜಾತಿ ಮುಂತಾದ ವಿಕಲ್ಪಗಳಿಂದ ರಹಿತನೂ ಕಾರ್ಯಕಾರಣಕ್ಕೆ ಅತೀತನೂ ಸರ್ವೋತ್ಕೃಷ್ಟನೂ ವೇದಾಂತ ಶಾಸ್ತ್ರದ ಮೂಲಕ ತಿಳಿಯಲು ಯೋಗ್ಯನೂ ಮತ್ತು ಸ್ವಯಂ ಪ್ರಕಾಶನೂ ಆದ ಪರಮಾತ್ಮನ ಸಾಕ್ಷಾತ್ಕಾರ ಸಮಸ್ತ ವೇದ ಹಾಗೂ ಪುರಾಣಗಳಿಂದ ಆಗುತ್ತದೆ. ವಿಪ್ರರೇ, ಕಾರ್ತಿಕ ಮಾಘ ಮತ್ತು ಚೈತ್ರ ಶುಕ್ಲ ಪಕ್ಷದಲ್ಲಿ 9 ದಿನ ರಾಮಾಯಣದ ಅಮೃತಮಯ ಕಥೆಯನ್ನು ಶ್ರವಣಿಸಬೇಕು. ಈ ಪ್ರಕಾರ ಶ್ರೀರಾಮಚಂದ್ರನ ಮಂಗಲಮಯ ಚರಿತ್ರೆಯನ್ನು ಶ್ರವಣಿಸುವವನು ಈ ಲೋಕ ಮತ್ತು ಪರಲೋಕದಲ್ಲಿಯೂ ತನ್ನ ಎಲ್ಲ ಉತ್ತಮ ಕಾಮನೆಗಳನ್ನು ಪಡೆದುಕೊಳ್ಳುವನು. ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ತನ್ನ 21 ತಲೆಮಾರು ಸಹಿತ ಶ್ರೀರಾಮಚಂದ್ರನ ಪರಮಧಾಮಕ್ಕೆ ಹೋಗುತ್ತಾನೆ. ಅಲ್ಲಿ ಹೋದ ಮನುಷ್ಯನಿಗೆ ಎಂದು ಶೋಕ ದುಃಖಗಳು ಇರುವುದಿಲ್ಲ. ಚೈತ್ರ, ಮಾಘ ಮತ್ತು ಕಾರ್ತೀಕ ಶುಕ್ಲ ಪಕ್ಷದಲ್ಲಿ ಪರಮ ಪುಣ್ಯಪ್ರದ ರಾಮಾಯಣ ಕಥೆಯ ನವಾನ್ನ ಪಾರಾಯಣ ಮಾಡಬೇಕು ಹಾಗೂ 9 ದಿನಗಳವರೆಗೆ ಪ್ರಯತ್ನಪೂರ್ವಕ ಕೇಳಬೇಕು. ರಾಮಾಯಣವು ಆದಿಕಾವ್ಯವಾಗಿದೆ. ಇದು ಸ್ವರ್ಗ ಮತ್ತು ಮೋಕ್ಷವನ್ನು ಕೊಡುವಂತಹದ್ದು. ಆದ್ದರಿಂದ ಸಮಸ್ತ ಧರ್ಮಗಳಿಂದ ರಹಿತವಾದ ಘೋರ ಕಲಿಯುಗ ಬಂದಾಗ 9 ದಿನಗಳಲ್ಲಿ ರಾಮಾಯಣದ
ಅಮೃತಮಯ ಕಥೆಯನ್ನು ಶ್ರವಣಿಸಬೇಕು. ಬ್ರಾಹ್ಮಣರೇ, ಭಯಂಕರ ಕಲಿಕಾಲದಲ್ಲಿ ಶ್ರೀರಾಮನಾಮವನ್ನು ಆಶ್ರಯಿಸುವವರು ಕೃತಾರ್ಥರಾಗುತ್ತಾರೆ. ಕಲಿಯುಗವು ಅವರನ್ನು ಬಾಧಿಸುವುದಿಲ್ಲ. ಪ್ರತಿ ದಿನವೂ ರಾಮಾಯಣದ ಕತೆ ನಡೆಯುವ ಮನೆಯು ತೀರ್ಥರೂಪವಾಗುತ್ತದೆ. ಅಲ್ಲಿಗೆ ಹೋಗುವುದರಿಂದ ದುಷ್ಟರ ಪಾಪಗಳು ಕೂಡ ನಾಶವಾಗುತ್ತವೆ. ತಪೋಧನರೇ, ಮನುಷ್ಯನು ಶ್ರೀರಾಮಾಯಣದ ಕಥೆಯನ್ನು ಚೆನ್ನಾಗಿ ಶ್ರವಣಿಸುವವರೆಗೆ ಅವನ ಶರೀರದಲ್ಲಿ ಎಲ್ಲ ಪಾಪಗಳು ವಾಸಿಸುತ್ತವೆ. ಜಗತ್ತಿನಲ್ಲಿ ಶ್ರೀರಾಮಾಯಣದ ಕತೆ ಪರಮ ದುರ್ಲಭವಾಗಿದೆ. ಕೋಟಿ ಜನ್ಮಗಳ ಪುಣ್ಯಗಳು ಉದಯವಾದಾಗ ಅದರ ಪ್ರಾಪ್ತಿಯಾಗುತ್ತದೆ. ಶ್ರೇಷ್ಠ ಬ್ರಾಹ್ಮಣರೇ, ಕಾರ್ತಿಕ, ಮಾಘ, ಚೈತ್ರ ಶುಕ್ಲ ಪಕ್ಷದಲ್ಲಿ ರಾಮಾಯಣದ ಶ್ರವಣ ಮಾತ್ರದಿಂದ ಸೌದಾಸನು ಕೂಡ ಶಾಪಮುಕ್ತನಾಗಿದ್ದನು. ಸೌದಾಸನು ಮಹರ್ಷಿ ಗೌತಮರ ಶಾಪದಿಂದ ರಾಕ್ಷಸನಾಗಿದ್ದನು. ಅವನು ರಾಮಾಯಣದ ಪ್ರಭಾವದಿಂದಲೇ ಪುನಃ ಆ ಶಾಪದಿಂದ ಮುಕ್ತನಾಗಿದ್ದನು. ಶ್ರೀರಾಮಚಂದ್ರ ಭಕ್ತಿಯನ್ನು ಆಶ್ರಯಿಸಿ ಪ್ರೇಮಪೂರ್ವಕ ಈ ಕಥೆಯನ್ನು ಶ್ರವಣಿಸುವವನು ಮಹಾಪಾಪಗಳಿಂದ ಮುಕ್ತನಾಗುತ್ತಾನೆ. ಶ್ರೀ ಸ್ಕಂದ ಪುರಾಣದ ಉತ್ತರಖಂಡದಲ್ಲಿನ ನಾರದ ಸನತ್ಕುಮಾರ ಸಂವಾದದಲ್ಲಿ ರಾಮಾಯಣ ಮಹಾತ್ಮ್ಯದ ಅನುಕೀರ್ತನ ಎಂಬ ಮೊದಲನೆಯ ಅಧ್ಯಾಯವು ಪೂರ್ಣವಾಯಿತು. ಜೈ ಶ್ರೀರಾಮ್.